ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ಹೇಗಿದ್ಯಮ್ಮ? ನಾನು ಆರಾಮಾಗಿದ್ದೀನಿ ಮಾಯಾ. ಯಾವಾಗ ಬಂದಿಯ ಊರಿಂದ? ಓದ್ ಕೆಲ್ಸ ಏನಾಯ್ತು? ಎಲ್ಲ ಚೆನ್ನಾಗಾಯ್ತಮ್ಮ. ಕಾಂಟ್ರಾಕ್ಟ್ ಕೂಡ ನಮ್ಗೆ ಆಯ್ತು. ನಮ್ ಕೆಲ್ಸ ಮೆಚ್ಚಿ ಆರ್ಡರ್ಸ್ ಜೊತೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ಮೇಲೆ ನಮ್ಗೆ ಒಳ್ಳೆ ದಿನಗಳು ಶುರುವಾಯ್ತಮ್ಮ. ಆದ್ರೆ ಮಾಯಾ, ಇಷ್ಟೊಂದು ಕೆಲ್ಸನ ಒಬ್ಳೆ ಹೇಗೆ ನಿಭಾಯಿಸ್ತೀಯ? ಕಂಪನಿ ಕಾಂಟ್ರಾಕ್ಟ್ ಅಂದ್ರೆ ಸುಮ್ಮನೆ ಮಾತಲ್ಲ. ಎಷ್ಟು ಕೆಲಸ ಇರುತ್ತೆ, ಏನ್ ಕತೆ, ಏನೇನೋ ಮಾಡ್ಬೇಕಿರುತ್ತೆ. ನಿನಗೆ ನನ್ನಿಂದ ಎಷ್ಟು ತೊಂದರೆ ಆಗ್ತಿದೆ ಮಾಯಾ. ಅಮ್ಮ, ಹಾಗಾದ್ರೆ ನಾನ್ ಚಿಕ್ಕ ವಯಸ್ಸಿನಲ್ಲಿ ನಿಂಗೂ ತೊಂದರೆ ಆಗಿದ್ನಾ? ಛೆ, ಏನ್ ಮಾತು ಅಂತ ಆಡ್ತೀಯೆ? ಯಾವ್ದಾದ್ರೂ ತಾಯಿಗೆ ಮಕ್ಳು ತೊಂದರೆ ಆಗ್ತಾರೇನೆ? ಅಲ್ವಾ? ಯಾವ ಮಕ್ಳಿಗೂ ಅವ್ರ ತಾಯಿ ಕೂಡ ತೊಂದರೆ ಆಗಲ್ಲಮ್ಮ. ಅದ್ ಹಾಗಲ್ಲ ಮಾಯಾ. ನಾನು ಈ ಪರಿಸ್ಥಿತಿಲಿರೋದ್ರಿಂದ ನಿನಗ್ ಸದಾ ನನ್ ಕಡೆನೆ ಧ್ಯಾನ. ಈಗ ಹೊಸ ಕಾಂಟ್ರಾಕ್ಟ್ ಬೇರೆ ಸಿಕ್ಕಿದೆ. ಎಷ್ಟು ಕೆಲಸ ಇರುತ್ತೆ. ನಿನ್ ಕೆಲ್ಸಕ್ಕೆ ಎಲ್ಲಿ ನನ್ನಿಂದ ತೊಂದರೆ ಆಗ್ಬಿಡುತ್ತೋ ಅಂತ ನನಗ್ ಭಯ. ಖಂಡಿತ ಇಲ್ಲಮ್ಮ. ನಂಗೆ ಇನ್ನೂ ಹೆಚ್ಚಾಗಿ ಕೆಲ್ಸ ಬಂದಷ್ಟು ಖುಷಿನೇ. ಅಷ್ಟಕ್ಕೂ ನನಗೆ ಕೆಲ್ಸ ಹೇಗ್ ಸಿಕ್ಕಿದೆ ಹೇಳು? ಹೇಗೆ? ನಿನ್ನಿಂದನೇ ಅಮ್ಮ. ನೀನ್ ನಂಗೆ ಹೇಳ್ಕೊಟ್ಟಿರೋ ಕೆಲಸದಿಂದಾನೆ ನಾನೊಂದಿಷ್ಟು ಡಿಸೈನ್ಸ್ ಮಾಡೋದನ್ನ ಕಲ್ತಿದ್ದು. ಇನ್ಮುಂದೆ ನಾನ್ ಎಲ್ಲ ನೋಡ್ಕೊಳ್ತೀನಿ. ನೀನ್ ಸುಮ್ನೆ ಟೆನ್ಷನ್ ತಗೊಳ್ಬೇಡ. ನಾನಿದ್ದೀನಲ್ವಾ? ಯು ಡೋಂಟ್ ವರಿ. ಅದೆಲ್ಲ ಸರಿ ಮಾಯಾ. ಆದ್ರೆ ಏನಮ್ಮ ಆದ್ರೆ? ಅದೇ ಮಾಯಾ, ಈಗ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ. ಈಗ್ಲಾದ್ರೂ ನೀ ಒಂದ್ಸಲ ನಿಖಿಲ್ ಹತ್ರ ಮಾತಾಡಿದ್ರೆ. ಅಮ್ಮ, ನೀನ್ ಮೊದ್ಲು ಹುಷಾರಾಗು. ನಿಂಗ್ ಯಾಕೆ ಟೆನ್ಷನ್ ಅಲ್ಲ? ಈಗ ನಮ್ ಚಿಂತೆ ಬಿಟ್ಟು ನಿನ್ ಆರೋಗ್ಯದ ಬಗ್ಗೆ ಗಮನ ಕೊಡು. ನಂಗೆ ನೀನ್ ಹುಷಾರಾದ್ರೆ ಅಷ್ಟೇ ಸಾಕು. ಆಪರೇಷನ್ಗೆಲ್ಲ ರೆಡಿಯಾಗಿದೆ. ನೀನು ಆದಷ್ಟು ಬೇಗ ಹುಷಾರಾಗ್ತೀಯ. ಹುಷಾರಾದ್ಮೇಲೆ ನೀನ್ ನಂಗೆ ಹೆಲ್ಪ್ ಮಾಡ್ಬೇಕು, ಸರಿನಾ? ಸರಿ ಕಂದ. ನಿನಗಲ್ದೆ ಇನ್ಯಾರಿಗ್ ಸಹಾಯ ಮಾಡ್ಲಿ ನಾನು? ಅಯ್ಯೋ ಅಮ್ಮ, ನಾನ್ ಸುಮ್ನೆ ತಮಾಷೆ ಮಾಡ್ದೆ. ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಮತ್ತೆ ಆ ಶಕ್ತಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೋ ಸಾಕು. ಸರಿ ಅಮ್ಮ, ನಾನ್ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಸ್ಬಿಟ್ ಬರ್ತೀನಿ. ನೀನ್ ರೆಸ್ಟ್ ತಗೋ. ಏನ್ ಹೇಳೋದಕ್ಕೆ ಹೊರಟಿದೆ ಗೌತಮಿ ನಿಮ್ಮತ್ತೆ ಮುಂದೆ? ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ನಿನಗೇನಾದ್ರೂ ಅರಿವಿದ್ಯಾ?
ಈಗ ಮಾಯ ಪ್ರೆಗ್ನೆಂಟ್, ಅವಳ ಹೊಟ್ಟೆಲಿ ನಿಮ್ ವಂಶದ ಕುಡಿ ಬೆಳೀತಾ ಇದೆ ಅಂತ ನಿನ್ನಿಂದ ವಿಷಯ ಗೊತ್ತಾಗೋ ಹಾಗೆ ಮಾಡಿದಿದ್ರೆ ಏನಾಗ್ತಿತ್ತು ಅಂತ ಅಂದ್ಕೊಂಡಿದ್ದೆ? ನೀನೇ ನಿನ್ನ ಜಾಗನ ಅವಳಿಗೆ ಬಿಟ್ಕೊಟ್ಟು ಆ ಮಾಯನ್ಗೆ ಎಲ್ಲ ಸುಲಭ ಮಾಡ್ಕೊಡ್ತಿದ್ದೆ. ಮಗು ಅಂದ ತಕ್ಷಣ ಎಂಥ ಶತ್ರುಗಾದ್ರೂ ಕರುಣೆ ಬಂದ್ಬಿಡುತ್ತೆ ಗೌತಮಿ. ನಿಮ್ಮತ್ತೆಗೂ ಅಷ್ಟೇ, ಯಾಕಂದ್ರೆ ಅದು ನಿಖಿಲ್ ಮಗು. ಮಾಯನ್ನ ಸೊಸೆ ಅಂತ ಒಪ್ಕೊಳ್ದೆ ಹೋದ್ರು ಅವಳಿಂದ ಮಗುನಂತೂ ಪಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾರೆ. ನಾನ್ ಏನ್ ಮಾಡ್ಲಿ ಯಾಮಿನಿ? ಮಾಯ ನನಗ್ ಕೊಟ್ಟಿರೋ ಈಟ್ಗೆ ನನಗೇನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ನನ್ ಮೈಂಡು ಬ್ಲಾಕ್ ಆಗ್ತಿದೆ. ನಿಜವಾಗ್ಲೂ ನನಗ್ ಹೊಚ್ಚಿಡಿಯೋ ತರ ಆಗ್ತಿದೆ. ಸಮಾಧಾನ ಮಾಡ್ಕೋ ಗೌತಮಿ. ಆ ಮಾಯ ನಿನಗ್ ಮಾತ್ರ ಶತ್ರುನಾ? ಅವಳ ಮೇಲೀಗ ನನ್ ಗಂಡನ್ ಕಣ್ಣೆ ಬಿದ್ದಿರೋ ಹಾಗಿದೆ. ನಾನಿನ್ ಸುಮ್ನೆ ಇದ್ರೆ ಅವಳು ನನ್ನಿಂದ ಧರ್ಮೇಂದ್ರನ್ನು ಕಿತ್ಕೋತಾಳೆ. ನನಗೂ ನನ್ನ ಜೀವನದಲ್ಲಿ ಅತಿ ದೊಡ್ಡ ಶತ್ರು ಅವಳೇ ಗೌತಮಿ. ಈಗ ನಾವಳಿಗೆ ಕೊಡೋ ಏಟ್ಗೆ ಅವಳು ಬದುಕು ನಡ್ಸೋದಕ್ಕೂ ವಿಲವಿಲ ಅಂತ ಒದ್ದಾಡ್ಬೇಕು. ನಮ್ಮ ಕಾಟಕ್ಕೆ ಅವಳು ಈ ಊರ್ನೇ ಬಿಟ್ಟು ಯಾರ ಕಣ್ಣಿಗೂ ಬೀಳ್ದಿರೋಷ್ಟು ದೂರ ಎಲ್ಲಾದ್ರೂ ಓಡ್ ಹೋಗ್ಬಿಡ್ಬೇಕು. ಆಗ ಮಾತ್ರ ನಮ್ಮಿಬ್ರಿಗೂ ಉಳಿಗಾಲ. ಆಗ್ಲೇ ನನ್ನ ಸಂಸಾರನೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಿಮ್ ಸಂಸಾರಕ್ಕೇನಾಗಿದೆ? ಇನ್ನೇನಾಗ್ಬೇಕು ಗೌತಮಿ? ಆ ಶ್ರೇಷ್ಠ ಇರೋವರೆಗೂ ಆಸ್ತಿ ಪೂರ್ತಿಯಾಗಿ ನಮ್ ಕೈಗೆ ಬರೋದಿಲ್ಲ. ಆ ಮಾಯ ಕಣ್ಮರೆ ಆದ್ರೆ ಆ ಶ್ರೇಷ್ಠನೂ ಹೋದ ಹಾಗೆ. ಆಗ್ಲೇ ತಾನೆ ನಾನು ಇವರು ಇಡೀ ಆಸ್ತಿನ ಪೂರ್ತಿಯಾಗಿ ನೆಮ್ಮದಿಯಾಗಿ ಅನುಭವಿಸೋದಕ್ಕೆ ಸಾಧ್ಯ. ನಿಮ್ಮ ನೆಮ್ಮದಿನ ಹಾಳು ಮಾಡಿ ಅವಳದ್ ಹೇಗ್ ನೆಮ್ಮದಿಯಾಗಿರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅವಳಿಗೆ ಸಿಕ್ಕಿರೋ ಕಾಂಟ್ರಾಕ್ಟು ಅವಳು ಮಾಡೋ ಕೆಲ್ಸದಿಂದಾನೇ ಅವಳು ಕೈ ಬಿಟ್ಟು ಹೋಗ್ಬೇಕು. ಅವಳು ಮತ್ತೆ ನಮ್ ಮುಂದೆ ಸುತ್ತೋ ಸರೆಂಡರ್ ಆಗಿ ದಯವಿಟ್ಟು ನನ್ನ ಬದುಕಕ್ ಬಿಟ್ಬಿಡಿ ಅಂತ ನನ್ ಕಾಲಕ್ ಬಿದ್ದು ಕೇಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅವಳ ಸೋಲನ್ನ ನನ್ನ ಗೆಲುವಿನ ಮೆಟ್ಲಾಗಿ ಮಾಡ್ಕೋತೀನಿ. ನಮ್ ಮದ್ವೆಗೆ ಒಂದೇ ಒಂದು ಸಾಕ್ಷಿಯಾದ್ರೂ ಇದೆಯಾ ನಿಖಿಲ್? ನೋಡು ನಿಖಿಲ್, ಈಗಾಗ್ಲೇ ಕಾಲ ತುಂಬಾ ಮುಂದೋಗಿದೆ. ಈಗ ನೀನ್ ಯಾರೋ ನಾನ್ ಯಾರೋ, ಇದೇ ನಮ್ ಲೈಫು. ನಿಖಿಲ್, ಲೋ ನಿಖಿ, ಯಾಕೋ ಬೇಜಾರಾಗಿದ್ಯಾ? ಗೌತಮಿ ಏನಾದ್ರೂ ಬೇಜಾರಾಗಿ ಮಾತಾಡಲ್ಲ? ಇಲ್ಲಪ್ಪ, ನಾನೀಗ ಇರೋ ವಿಷಯ ಹೇಳಿದ್ರೆ ಗೌತಮಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನೀನೇನ್ ಹೇಳಕ್ ಹೊರಟಿದೆ ನಿಖಿಲ್? ಬೇಜಾರಾಗೋಂಥದ್ದು ಏನಿದೆ? ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆಪ್ಪ. ಗೌತಮಿನ ಮದುವೆ ಆಗಿ
ಮಾಯಂಗೆ ಮೋಸ ಮಾಡಿಬಿಟ್ಟೆ ನಾನು. ಇದು ನಿನ್ಗೀಗ ಅರ್ಥ ಆಯ್ತಾ ಮಗನೇ? ಹೋಗ್ಲಿ ಬಿಡು. ಕೆಲವು ಸಾರಿ ದೇವ್ರು ತಪ್ಪು ಮಾಡಿ ಮನುಷ್ಯರ ಮೇಲೆ ಹಾಕ್ಬಿಡ್ತಾನೆ. ಹಾಗಂತ ಆ ತಪ್ಪನ್ನ ಮತ್ತೆ ಸರಿ ಮಾಡೋಕ್ ಹೋದ್ರೆ ಅದೇ ದೊಡ್ಡ ತಪ್ಪಾಗ್ಬಿಡುತ್ತೆ. ಅಪ್ಪ, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು ನಿಖಿಲ್. ಮಾಯ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆ ಧರ್ಮೇಂದ್ರನೇ ಕಾರಣ. ಅವರಿಂದ ಶ್ರೇಷ್ಠನ ಕಾಪಾಡ್ಕೊಳ್ಳೋಕೆ ಅಂತ ತನ್ನ ಪ್ರೀತಿನೇ ತ್ಯಾಗ ಮಾಡಿಬಿಟ್ಟಿದ್ದಾಳೆ. ಈ ಕಡೆ ಶ್ರೇಷ್ಠನ ಮನೇಲಿ ಇಟ್ಕೊಳ್ಳೋದಕ್ಕೆ ಅಮ್ಮ ಒಪ್ಕೊಳ್ಳಲ್ಲ ಅಂತ ನಮಗೆಲ್ಲ ಸುಳ್ಳು ಹೇಳಿ ಈ ಮನೆ ನೆಮ್ಮದಿಗೋಸ್ಕರ ಅವಳು ಕಷ್ಟಪಡ್ತಿದ್ದಾಳೆ. ನನಗೆ ಗೊತ್ತು ಕಣು, ಮಾಯಾ ಯಾವುದೋ ಇಕ್ಕಟ್ಟಲ್ಲಿದ್ದಾಳೆ ಅಂತ. ಅಷ್ಟು ಪ್ರೀತಿ ಮಾಡ್ತಿದ್ದವಳು ಅದು ಹೇಗೋ ಪ್ರೀತಿ ಇಲ್ಲ ಅಂದ್ಲು ಅಂತ ನನಗೂ ನಂಬಕ್ಕಾಗ್ತಿಲ್ಲ ಕಣು. ಎಷ್ಟೋ ಸಲಿ ಕಾರಣ ಏನಮ್ಮ ಅಂತ ಕೇಳಿದ್ರು ಒಂದ್ಸಲಿನೂ ಹೇಳಲಿಲ್ಲ ಕಣು. ಆದ್ರೆ ಇವತ್ತು ಅದ್ರ ಕಾರಣ ಏನು ಅಂತ ಗೊತ್ತಾಯ್ತು ಕಣು. ಹೌದಪ್ಪ, ಈ ಸತ್ಯ ತಿಳಿದಾಗಿಂದ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗಲೂ ನನಗೆ ಮಾಯನ ಮೇಲಿರೋ ಪ್ರೀತಿ ಕಡಿಮೆ ಆಗಿಲ್ಲ. ಅವಳನ್ನ ಮರೆಯೋಕ್ಕೂ ಆಗ್ತಿಲ್ಲ ಅಪ್ಪ. ಆ ರೀತಿ ಮಾಡಿದ್ರೆ ಗೌತಮಿಗೆ ಅನ್ಯಾಯ ಮಾಡ್ದಂಗಾಗಲ್ವನೋ? ಅಪ್ಪ, ಹಾಗಂತ ಗೌತಮಿ ಜೊತೆ ಇದ್ದು ಇನ್ನೊಬ್ಳ ಪ್ರೀತಿ ಮಾಡ್ತಾ ಇದ್ರೆ ಆಗ ಗೌತಮಿಗೆ ಅನ್ಯಾಯ ಆಗಲ್ವಪ್ಪ? ಇಲ್ಲಪ್ಪ, ಗೌತಮಿನ ನನ್ನ ಹೆಂಡತಿಯಾಗಿ ಸ್ವೀಕರಿಸೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಪಾಪ, ಮಾಯ ಯಾವುದೇ ತಪ್ಪು ಮಾಡದೆ ಹೋದ್ರು ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ಸತ್ಯ ಗೊತ್ತಾದ್ಮೇಲಿಂದ ನನ್ಗಿನ್ನೂ ಗಿಲ್ಟ್ ಕಾಡ್ತಿದೆ ಅಪ್ಪ. ನೋಡು ನಿಖಿಲ್, ಈಗ ಗಿಲ್ಟ್ನ ಫೀಲ್ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಕಣೋ. ಈಗಾಗ್ಲೇ ನೀನಿಲ್ದೆ ಮಾಯಾ ಹೇಗ್ ಬದುಕ್ಬೋದು ಅಂತ ಕಲ್ತ್ಕೊಂಡಿದ್ದಾಳೆ ಕಣೋ. ತನ್ನದೇ ಆದ ಲೈಫ್ನ ಕಟ್ಕೊಂಡಿದ್ದಾಳೆ ಕಣೋ. ಆದ್ರೆ ಗೌತಮಿ ನಿನ್ನೇ ನಂಬಿ ಮದುವೆ ಆಗಿದ್ದಾಳೆ ಕಣೋ. ಈಗ ನಿನ್ ಮಾಯನ್ ಜೀವನದ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಕಣೋ. ಈಗ ನೀನು ಮತ್ತೆ ಮನಸ್ಸು ಬದಲಾಯಿಸ್ತೆ ಅಂತ ನಿಮ್ಮಮ್ಮನ್ ಗೊತ್ತಾದ್ರೆ ದೊಡ್ಡ ಸರ್ಕಸೇ ಆಗುತ್ತೆ. ಆತುರದಲ್ಲಿ ಒಂದ್ಸಲಿ ನಿರ್ಧಾರ ಮಾಡಿ ಅನುಭವಿಸಿದ್ಯಾ. ಈಗ ಮತ್ತೆ ಇನ್ನೊಂದು ತಪ್ಪು ಮಾಡಿ ಎಲ್ರಿಗೂ ನೋವು ಕೊಡ್ಬೇಡ ಕಣೋ. ಲೋ ಮಗನೇ, ಏನಾಯ್ತು ನಿಕ್ಕಿ? ಯಾಕೆ ಸುಮ್ಮನಾದೆ? ಮಾತಾಡು. ಯಾಕೆ ಗೌತಮಿ ಕೋಪ ಮಾಡ್ಕೊಂಡಿದ್ದಾಳೆ? ಅಲ್ವೋ, ಜೊತೆಲಿ ಕರ್ಕೊಂಡು ಹೋದ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ತಾನೆ. ಅಮ್ಮ, ಗೌತಮಿ ಕಾಂಟ್ರಾಕ್ಟ್ ವಿಷಯದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಅಷ್ಟೇ. ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಆಮೇಲೆ ಸಮಾಧಾನ ಮಾಡ್ತೀನಿ. ಅಲ್ವೋ ಅಮ್ಮ, ಗೌತಮಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಈಗ ನನಗೆ ಆಸ್ಪತ್ರೆಯಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ.
ಅಯ್ಯೋ ಇವತ್ತು ನನ್ನ ಜೊತೆ ಆಟ ಆಡಕ್ಕೆ ಯಾರೂ ಇಲ್ವಲ್ಲ. ಆ ರಾಶಿ ಬೇರೆ ಮೊನ್ನೆಯಿಂದ ಸ್ಕೂಲಿಗೆ ಹೋಗ್ತಿದ್ದಾಳೆ. ಪವನ್ ಕೂಡ ಇವತ್ತಿಂದ ಸ್ಕೂಲಿಗೆ ಹೋಗ್ತಿದ್ದಾನೆ. ನಾನು ಬೇರೆ ಒಬ್ಳೆ ಆಗ್ಬಿಟ್ಟೆ. ಪಾರ್ಕೆಲ್ಲಾದ್ರೂ ಆಟ ಆಡ್ಕೋತೀನಿ. ಯಾರಿದು? ಯಾರು? ಓ ನಿಖಿಲ್ ಅಂಕಲ್ಲ. ಇದು ನಿಖಿಲ್ ಅಂಕಲ್ ಅಲ್ಲ. ಯಾರ್ ನೀವು? ಬಿಡಿ ನನ್ನ, ಬಿಡಿ ಬಿಡಿ ನನ್ನ, ಬಿಡಿ. ಮಾರ್ನಿಂಗ್. By the way, congratulations, Maya. All the best for your future projects. ನಿಯತ್ತ ಕೆಲಸ ಮಾಡೋರ್ನ ಆ ದೇವರು ಯಾವತ್ತೂ ಕೈ ಬಿಡಲ್ಲ. ಥ್ಯಾಂಕ್ ಯು. ಅಮ್ಮ ನೋಡ್ಕೊಂಬಂದ್ಯಾ? ಈಗ ಅವ್ರ ಆರೋಗ್ಯ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ. ಆಪರೇಷನ್ ಒಂದಾದ್ರೆ ಸರಿ ಹೋಗ್ತಾರೆ ಅನ್ಸುತ್ತೆ. ಎಲ್ಲ ನಿಮ್ ಕೈಯಲ್ಲಿದೆ. ನಾನು ಅವ್ರ ಚೆಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸರಿ, ಬನ್ನಿ ಹೋಗೋಣ. ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿ